ಜೊತೆಗೆ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವರಿದ್ದಾರೆ. ಸರ್, ತಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಘಟನೆ ತಮಗೆ ಯಾವಾಗ ಮಾಹಿತಿ ಬಂತು? ಏನು ಹೇಳ್ತೀವಿ? ಈಗ 7 ಸಾವು ಅಂತ ಇದ್ರು, 9 ಡೆತ್ತು ಅಂತ ಇದ್ರು, ಏನು ಮಾಹಿತಿ ಇದೆ? ಗಂಟೆ ಹಿಂದೆ ಮಾಹಿತಿ ಬಂತು. ಪೊಲೀಸ್ ಆಫೀಸರ್ಸ್ಗೆ, ಜಿಲ್ಲಾಧಿಕಾರಿಗಳಿಗೆ, ಮೈನ್ಸಂಜ್ ಇವರಿಗೆ ಎಲ್ಲರಿಗೂ ಕೂಡ ಮಾತನಾಡಿದ್ದೇನೆ. ಎಸ್ ಪಿ ಅವ್ರಿಗೂ ಕೂಡ ಮಾತನಾಡಿ ಸ್ಪಾಟ್ಗೆ ಹೋಗಿದ್ದಾರೆ. ಬಟ್ ಚಿರತೆ ಸತ್ತಾಗಲೇ ಸೀರಿಯಸ್ ಮಾಡಬೇಕಾಯಿತು, ಮಾಡಲಿಲ್ಲ. ಈಗ 8-9 ಜನ ಅನಾಹುತ ಆಗಿದ್ದಾರೆ, ಸಾವನ್ನಪ್ಪಿದ್ದಾರೆ, 3 ಜನ ಇಂಜುರಿ ಆಗಿದೆ ಅಂತ ಮಾಹಿತಿ ಇದೆ. ಅದೇ ಮುಖ್ಯಮಂತ್ರಿಗಳು 11 ಗಂಟೆಗೆ ವಿಧಾನಸೌಧಕ್ಕೆ ಬರ್ತಾರೆ ಅಂತಂದರು. ಅವ್ರ ಗಮನಕ್ಕೆ ತಂದು ಸೀರಿಯಸ್ ಆಗಿ, ಯಾಕೆಂದರೆ ಹೋದ ಸಾರಿ ಮುಚ್ಚಾಕ್ಬಿಟ್ರಿದ್ನ, ಈ ಸಾರಿ ಮುಚ್ಚಾಕದೇ ರೀತಿಯಲ್ಲಿ ಸೀರಿಯಸ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇನೆ. ಅವ್ರ ಗಮನ ತಂದು ನಾನು ಸ್ಪಾಟ್ಗೆ ಹೋಗ್ತೇನೆ. ಬ್ಲಾಸ್ಟ್ ಮಾಡಿರೋದ್ರಿಂದ ಕುಸಿತ ಆಗಿದೆಯಾ ಅಥವಾ ಅದಾಗೆ ಕುಸಿತ? ಕೆಳಗಡೆ ಬಂಡೆ ಗುಳಿ ತೋಡಿ ಅವರು ಸ್ಪ್ಲಿಟ್ ಮಾಡೋಕ್ಕೆ ಅವರು ಮಾಡ್ತಿದ್ದಾರೆ. ಅಲ್ಲಿಂದ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಬಂಡೆ, ಅಲ್ಲಿ ಇಟಾಚಿ ಅದೆಲ್ಲ ಕೂಡ ಕ್ಲೀನ್ ಮಾಡಿ ಅಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಅದನ್ನು ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಬ್ಲಾಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ, ಇನ್ನೂ ಮೂಮೆಂಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬಂಡೆಗಳೆಲ್ಲ ಕಳ್ಸ್ಕೊಬಿಟ್ಟಿದೆ. ಕೆಳಗಡೆ ಏನು ಮಾಡ್ತಿದ್ರು, 10 ಜನ ಕೆಲಸ ಮಾಡ್ತಾಯಿದ್ರು, ಅದರಲ್ಲಿ 7 ಜನ ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾರೆ. ಇನ್ನು 3 ಜನ, ಒಬ್ಬನಿಗೆ ಕೈ ಕಾಲು ಎಲ್ಲ ಕಟ್ಟಾಗಿದೆ, ಇನ್ನಿಬ್ಬರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಗ 9 ಜನ ಸಾವು ಅಂತಕ್ಕಂಥ ಅದು ಲೋಕಲ್ನವ್ರು ಹೇಳ್ತಿದ್ದಾರೆ. ನಾನು ಈ ಸೀರಿಯಸ್ನೆಸ್ಸು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದನ್ನು ಭಾಳ ಸೀರಿಯಸ್ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಅವರಿಗೆ ಭೇಟಿ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ತೀನಿ. ಮಾಲೀಕತ್ವದ್ದು ಮತ್ತು ನೀವು ಹಿಂದೆ ಚಿರತೆ ಸಾವಾದಾಗಲೂ ಕೂಡ ಪತ್ರ ಬರೆದಿದ್ರಿ, ಅಂದರೆ ಬೇಕಾಬಿಟ್ಟು ಬ್ಲಾಸ್ಟಿಂಗ್ ನಡೆಯುತ್ತೆ, ನಿಯಮ ಮೀರಿ ಮಾಡ್ತಾ ಇದ್ದಾರೆ ಅಂತ. ಆಗ ಗಮನ ಹರಿಸಬೇಕಾಗಿದ್ರೆ, ಬಹುಶಃ ಗಮನ ಹರಿಸಿದ್ರೆ ಈ ಘಟನೆ ತಪ್ಪಿಸ್ಬೋದಾಗಿತ್ತೆ. ಈಗ ಫಾರೆಸ್ಟ್ ಮಿನಿಸ್ಟ್ರಿಗೂ ನಿಮ್ಮ ಕಂಡಂಗೆ ಹೇಳಿದ್ದೆ, ನಾನು ತನಿಖೆಗೆ ಆದೇಶ ಮಾಡಿದ್ದೀನಿ ಅಂದರು. ಪದೇ ಪದೇ ಕೇಳ್ತಿದ್ದೀನಿ ನಾನು, ತನಿಖೆಗೆ ಏನಾಗಿದೆ, ಆನ್ಸರ್ ನಮಗೆ ಸಿಗ್ತಾ ಇಲ್ಲ ಅಂತ. ಮೈನ್ಸ್ ಆ್ಯಂಡ್ ಜಿಯಾಲಜಿಗೂ ಹೇಳಿದೆ, ಅವರು ಕೇಳಲಿಲ್ಲ. ಹಿಂದೆ ಪೊಲೀಸ್ ಆಫೀಸರ್ಗೂ ಕೂಡ ಹೇಳಿದೆ. ಪೊಲೀಸ್ ಆಫೀಸರ್ಸು, ಫಾರೆಸ್ಟ್ನವರು, ಮೈನ್ಸು, ಇವ್ರು 3 ಜನ ಪ್ರಬಲ ಲಾಬಿ ಆಗಿ ಎಲ್ಲ ಮುಚ್ಚಾಕ್ಬಿಟ್ರು. ಈಗ ಇದ್ದು ಬೇಕಾದ್ರೆ ಮುಚ್ಚಾಕ್ಬಿಡ್ತಾರೆ. ಈಗ ಇದನ್ನು ಬ್ಲಾಸ್ಟಿಂಗ್ ಎಲ್ಲ ಇದು ಅಜಾಗರೂಕತೆ ಮೇಲ್ಗಡೆಯಿಂದ ಬಿದ್ದೋಗ್ಬಿಟ್ಟಿದೆ ಅಂಥೇಳಿ ಮುಚ್ಚಾಕ್ಬಿಡ್ತಾರೆ. ಯಾಕೆಂದರೆ ಈ ಬಂಡೆ ಬಿದ್ದಿರ್ತಕ್ಕಂಥದ್ದೇ ಬಂಡೆ ಯಾರು ಯೂನಿಯನ್ ಅಧ್ಯಕ್ಷ ಇದ್ದಾನಲ್ಲ ಅವ್ರದ್ದೇ, ಇದು ಅವ್ರ ಫ್ಯಾಮಿಲಿನೇ. ಅವರೆಲ್ಲ ಹಣಕಾಸಲ್ಲಿ, ತೋಳ್ಬಲದಲ್ಲಿ ಎಲ್ಲದರಲ್ಲೂ ಪ್ರಬಲ ಇದ್ದಾರೆ. ಅದು ಯಾವ ಕಾರಣಕ್ಕೂ ಮುಚ್ಚಾಕಬಾರ್ದು ಅಂತ CM ಗಮನಕ್ಕೆ ತರಕ್ಕೆ ಬಂದಿದ್ದೀನಿ. ನಾನು ಕೂಡ ಸ್ಪಾಟ್ಗೆ ಹೋಗ್ತೀನಿ. ಕಾರ್ಮಿಕರ ಪರಿಹಾರ ಸರ್, ಅದೇನು ಮುಖ್ಯಮಂತ್ರಿಗಳ ಜೊತೆ ಆಮೇಲೆ ನೋಡೋಣ ಸರ್. ಶಿಕ್ಷೆ ಹಾಕ್ಬೇಕಲ್ಲ ಪಾಪ. ಈಗ ಪರಿಹಾರ ಕೊಟ್ಟರು ಅವರು ಬಾಡಿ ಬರಲ್ವಲ್ಲ, ಅದಕ್ಕೆ ಈ ಕಾರಣಕರ್ತರು ಯಾರು ಅಂತ ಫಸ್ಟ್ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಅವ್ರಿಗೆ ಜೈಲು ಹಾಕಬೇಕು, ಆಮೇಲೆ ಮುಖ್ಯಮಂತ್ರಿಗಳಿಗೆ ಹೇಳಿ ಪರಿಹಾರ ಕೊಡಿಸ್ತಕ್ಕಂಥದ್ದು. ಅಧಿಕಾರಿಗಳು ವಿಸಿಟ್ ಮಾಡಿ ಸರಿಯಾಗಿ ಮಾಡ್ತಾ ಇದ್ದಾರೆ ಇಲ್ವ ಅನ್ನೋದನ್ನು ಚೆಕ್ ಮಾಡಬೇಕು. ಅದೆಲ್ಲ ನಡೆಯುತ್ತೆ ಸರಿ ಸರ್. 100% ಶಾಮೀಲಾಗಿರ್ತಕ್ಕಂಥವ್ರೆ ಈ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು. ಫಸ್ಟ್ ಅವರಿಗೆ FIR ಮಾಡಬೇಕು, ಅವ್ರನ್ನ A1 ಮಾಡಬೇಕು. ಈ 9 ಜನ ಸಾವಿಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಧಿಕಾರಿಗಳೇ, ಸೆಕೆಂಡು ಫಾರೆಸ್ಟ್ನವರು, 3ನೇ ಜರು ಪೊಲೀಸ್ ಆಫೀಸರ್ಸ್. ಇವ್ರು 3 ಜನನ್ನು A1, A2, A3 ಮಾಡಿದ್ರೆ ಈ ನೆಕ್ಸ್ಟು ಈ ಥರ ಸಾವು ಆಗೋಕ್ಕೆ ಆಗಲ್ಲ. ನೀವು ಮೊದಲೇ ಎಚ್ಚರಿಸಿದ್ರಿ ಸರ್, ಬಹುಶಃ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ವಾ ಅಂತ. ನಾನು ಅಸೆಂಬ್ಲಿಲಿ ಮಾತಾಡಿದ್ದೇನೆ, ಪೆಟಿಷನ್ ಕಮಿಟಿಗೆ ತಂದು ಪ್ರತಿ ಸಾರು ಪೆಟಿಷನ್ ಕಮಿಟಿಲೂ ಇದು ಚರ್ಚೆ ಮಾಡುತ್ತಲೇ ಇದ್ದೀವಿ, ಸೀರಿಯಸ್ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಈ ಹಣದ ಮುಂದೆ ನಮ್ದೇನು ನಡೀತಾ ಇಲ್ಲ, ಆ ಮಟ್ಟಕ್ಕಾಗಿದೆ. ಆ ಲಾಬಿ ಇದೆ, ಆ ಲಾಬಿನ ಇವತ್ತು ಮುಖ್ಯಮಂತ್ರಿಗಳಿಗೆ ತಂದು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಯಾರು ಸತ್ತೋಗಿದ್ದಾರೆ ಅದು ಕೆಲಸ ಮಾಡ್ತೀನಿ. ನಮಸ್ಕಾರ. ಇದಿಷ್ಟು ಯಶವಂತಪುರ ಕ್ಷೇತ್ರದ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವ್ರ ಮಾತು. ಕ್ಯಾಮರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.